ತುಂಬ ದೊಡ್ಡದಾಗಿ ಇಲ್ಲಿ ಎಲ್ಲ ಕಡೆ ನಾನು ಅದೇ ಹೇಳ್ತಾ ಇದ್ದೆ, ನಮ್ಮದು ದೊಡ್ಡ ಕ್ರೌಡ್ ಇರೋ ಕಾರ್ಯಕ್ರಮಗಳು ಹೋದಾಗ ನಮಗೆ ಟೆನ್ಷನ್ ಆಗಲ್ಲ. ಈ ಥರ ಇದ್ದಾಗ ಸ್ವಲ್ಪ ಟೆನ್ಷನ್ವಾಗುತ್ತೆ, ಏನು ಮಾತಾಡಬೇಕು ಅಂತೇಳಿ ಮಾತಾಡೋದೇನಿಲ್ಲ. ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ದೇವನೂರು ಸರ್ ಈ ಥರದ ಕಾರ್ಯಕ್ರಮ ಒಂದು ಸ್ಪೀಚ್ ನಾವು ಓದಿ 50 ವರ್ಷ ಆಗ್ತದೆ, ನೀವು ಓದಬೇಕು ಅಂತ ಹೇಳಿದ್ರು. ಸೊ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಇಲ್ಲಿ ಕೃಪಾಕರ್ ಸೇನಾನಿ ಸರ್ ಇದ್ದಾರೆ. ಆ್ಯಕ್ಚುಲಿ ಓದ್ಬೋರ್ನ ನಾವು ಎಷ್ಟು ಓದಿ ಅಂದರೆ ನಾವೇನೇ ಓದಬೇಕು ಆದರೆ ಅದನ್ನು ದಾಟಿಸಿ ಅವ್ರನ್ನ ನಮಗೆ ತುಂಬ ಹತ್ರ ಆಗಿ ಮಾಡಿದ್ದವರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಅಂದರೆ ಇಲ್ಲಿ ಮೈಸೂರು ಪರಿಸರ ಇಲ್ಲಿ ಎಲ್ಲರೂ ಸೇರಿ ಏನೋ ಒಂದು ಕಟ್ಕೋತಾರೆ. ನಂದು ಅಂದರೆ ನನಗೆ ಕಾರ್ಯಕ್ರಮಗಳಿಗೆ ಇವಾಗ ಅದೇ ಹೇಳ್ತಾರೆ, ಇನ್ನೊಂದು ಕಾರ್ಯಕ್ರಮಗಳಿಗೆ ಬರಬೇಕಾಗಿತ್ತು ಅಂತ. ನಾನು ಕೆಲಸ ಮಾಡೋದ ಕಾರ್ಯಕ್ರಮಕ್ಕೆ ಹೋಗೋದ ಏನು ಮಾಡೋದು ಅಂತ ಹೇಳಿ ಕನ್ಫ್ಯೂಷನ್ ಶುರು ಹೋಗುತ್ತೆ. ಒಂದೊಂದ್ಸರಿ ಟೈಮ್ ಆಗಲ್ಲ. ಹಂಗಾಗಿ ಕೆಲಸ ಯಾವಾಗಲೂ ಆ ಕೆಲಸದಲ್ಲಿ ಕಳೆದೋಗಿರ್ತೀವಿ. ಆ್ಯಂಡ್ ಇನ್ನೂ ನಂಬರ್ ನಾನು ಇಲ್ಲಿ ಕೂತಾಗಿ ಯೋಚನೆ ಮಾಡ್ತಾ ಇದ್ದೆ. ಅದೇ ನಮ್ಮ ಕ್ಲಾಸ್ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಒಂದು ಪೀರಿಯಡ್ ಅಂದರೆ ಒಂದು 40 ನಿಮಿಷ ಆದ್ಮೇಲೆ ಒಂದು ಬ್ರೇಕ್ ಇರೋದು. ಇಲ್ಲಿ 3 hours ಇಂದ ಒಂದು ಬ್ರೇಕ್ ಇರೋದು. ಅಟ್ಲೀಸ್ಟ್ ಅದು ಏನೇ ಬ್ರೇಕ್ ಮಾಡ್ತಾ ಇದೆ ಅವಾಗ ಯೋಚನೆ ಮಾಡ್ತಾ ಇದೆ. ಮೋಸ್ಟ್ಲಿ ಒಂದು ಪಾಠ ಆದ್ಮೇಲೆ ಇನ್ನೊಂದು ಪಾಠ, ಇನ್ನೊಂದು ಪಾಠ ಆದ್ಮೇಲೆ ಇನ್ನೊಂದು ಪಾಠ, ತಲೆ ಮೇಲೆ ಹೋಗಿ ಕಲಿಯೋದಿಲ್ಲ ಅದು ಅಂತ. ಅದಕ್ಕೆ ನಾವು ಬ್ರೇಕ್ ಮಾಡ್ತೀವಿ. ಒಂಚೂರು ಸುಧಾರಿಸೋದಕ್ಕೆ ಇದಕ್ಕೆ ಎಲ್ಲ ಇಲ್ಲಿ ಸುಮ್ಮನೆ ನೆಕ್ಸ್ಟ್ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸಜೆಷನ್ ಅಷ್ಟೇ. ಅಥವಾ ಅಂದರೆ ಅತಿಥಿಗಳು ಜಾಸ್ತಿ ಇರೋಲ್ಲ, ಎಲ್ಲರೂ ಮಾತಾಡಬೇಕು ಅನ್ನೋದು ನನಗೆ ಅರ್ಥ ಆಗುತ್ತೆ. ಅಥವಾ ಕಾರ್ಯಕ್ರಮಗಳನ್ನು ಒಂದು 3-4 ಕಾರ್ಯಕ್ರಮ ಡಿವೈಡ್ ಮಾಡಿ ಅದರಲ್ಲಿ 4 ಗೆಸ್ಟ್ಗಳನ್ನ ಕರೆಸಿ ಅದನ್ನು ಚಿಕ್ಕದಾಗಿ ಚೆನ್ನಾಗಿ ಯಾಕಂದ್ರೆ ನಾನು ಆಗಲೇ ನೋಡ್ತಾ ಇದ್ದೆ ಎಷ್ಟು ಜನ ತುಂಬಿಸ್ತಾ ಇದ್ರು, ಎಷ್ಟು ಜನ ಇದ್ದೋರು. ನಮ್ಮ ಕಾಲೇಜ್ ಹುಡುಗರಾಗಿದ್ರೆ ಅವ್ರು ಹೋಗೋದು ಶುರು ಮಾಡಿದ್ರು. ಆ್ಯಂಡ್ ಇದನ್ನು ಒಂದು ಸೈಡ್ ಏನು ಕೇಳ್ತಾ ಅಂದರೆ ವಿಚಾರಗಳು ಡೆಫಿನೆಟ್ಲಿ ಎಲ್ಲರೂ ಸಾಹಿತ್ಯ ಆಸಕ್ತರು ಇದ್ದೀರಿ, ಅದನ್ನು ತಿಳ್ಕೊಂಡಿರೋರು ಇದ್ದೀರಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ, ಅದರ ಒಂದು ಡಿಸ್ಕಷನ್ ಆಗ್ತಾ ಇದೆ. ಸೊ ವಿಚಾರಗಳ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡೋದು. ನಾವು ಅದನ್ನು ಹೇಗೆ ತಲುಪಿಸ್ತೀವಿ ಅಥವಾ ಅದನ್ನು ಹೇಗೆ ರೀಚ್ ಮಾಡಿಸ್ತೀವಿ ಅನ್ನೋದಿದೆಯಲ್ಲ. ಅಂದರೆ ಯೂಶ್ವಲಿ ಸಾಹಿತ್ಯ ಆಸಕ್ತರು ಎಲ್ಲ ಓದಿರ್ತಾರೆ, ಬಟ್ ಕಾಮನ್ ಮ್ಯಾನ್ ಇರ್ತಾರಲ್ಲ ಅಥವಾ ನಮ್ಮ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಹೆಂಗೆ ಅದನ್ನು ತಲುಪಿಸೋದು, ಹೆಂಗೆ ರೀಚ್ ಮಾಡಿಸೋದು ಇವತ್ತಿಗೆ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ಅವತ್ತು ಕುವೆಂಪು ಅವರು ಇಲ್ಲಿ ಭಾಷಣ ಮಾಡಿದಾಗ